ಏನಲ್ಲಿ ನೀನು? ಆ? ಏನು? ಹುಡುಗಿ ನೋಡಿದ ತಕ್ಷಣ ನಿನಗೂ ಏನ ಪೊಗರು ಹೆಚ್ಚು ಆತನ? ಅಲ್ಲಿ ನಾ ಹೇಳ್ಕೊಟ್ಟಷ್ಟು ಹೇಳಂತಂದ್ರೆ ಇಲ್ಲ ಸಲ್ಲದೆಲ್ಲ ಹೇಳಕತ್ತಿಯಲ್ಲ. ಆ? ಏನು ಹುಚ್ಚದಿಯಾ? ಹುಚ್ಚರ ಥರ ಆ್ಯಕ್ಟ್ ಮಾಡತ್ತೀಯ ನೀನು? ನಾನು ಯಾಕೆ ಹೊಡೆಯತ್ತಿ? ನಾನು ಯಾಕೆ ಹೊಡೆಯತ್ತಿ? ನಾ ಏನೂ ತಪ್ಪು ಮಾಡಿಲ್ಲ. ಏನು ತಪ್ಪು ಮಾಡಿಲ್ಲ ನಾನು. ಅಮ್ಮ, ಅಮ್ಮ, ನನ್ ಬಿಡು, ನನ್ ಬಿಡು. ಮಾಡ್ತಾನೆ ತಡಿ ನೀನು. ಹಿಂಗೆ ಹೊಡೆದ್ರೆ ಆಗಲ್ಲ ನೀನು. ನೀನು ಕಟ್ಗೆ ತೊಗೊಂಡು ಬರ್ತಂಗಪ್ಪ. ಎಲ್ಲೈತೆ ಅದು ಕೂಲ? ಕೂಲ ಸಿಗತ್ತಿಲ್ಲಲ್ಲ. ಹ್ಞೂ. ಅಯ್ಯೋ, ಬೇಡ, 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 ಬೇಡ ನನ್ನ. ಅಮ್ಮ, ಅಪ್ಪ, ಅಪ್ಪ, ಅಪ್ಪ. ಕಳಿಯೋ ಅವನ ಅರ್ವಿ ಕಳಿಯೋ. ನಿನ್ನಂಥ ಮುಸುಡಿಗೆ ಆ ಬಂಗಾರ ಚೈನಾ ಬೇಕೇನೋ ನಾಯಿ? ತೆಗಿಯೋದನ ಚೈನಾ ತೆಗೆದು ಅರ್ಬಿ ಕಳೆದು ಕುಂಡ್ರಬೇಕು ಹುಚ್ಚು ನಾಯಿ. ಕಳಿಬೇಕ. ಕಳಿತೀನಿ, ಕಳಿತೀನಿ. ಬಡಿಬೇಡ, ಬಡಿಬೇಡ. ಆ ಕೈಯ, ಆ, 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 ಕಾಲು, ಕಾಲು. ಅಯ್ಯೋ ಬಿಡು, ಅವ್ನು ಯಾಕೆ ಹಂಗೆ ಹೊಡಿಯತ್ತೀಯ? ಇನ್ನು ಅವ್ನು ಮದ್ವೆ ಅದು ಮಾಡಬೇಕು. ನೀನು ಈ ಥರ ಹೊಡೆದು ಹೊಡೆದು ಮಾಡಕತ್ರ ಮಂದಿಗೆ ಗೊತ್ತಾಕೈತಿ. ನಿಮ್ಮ ಅಪ್ಪಗೆ ಏನಾದ್ರೂ ಈ ವಿಷಯ ಗೊತ್ತಾದ್ರೆ ನಿಮ್ಮ ಅಪ್ಪ ಸುಮ್ಮ ಬಿಡ್ತಾನ ಅನ್ಕೊಂಡೇನ? ನಿಮ್ಮ ಅಪ್ಪನ ಸ್ವಂತ ಮಗ ಅವನು, ಗೊತ್ತಾತನ? ಹಾಂ, ನಾ ಹೇಳೋದು ನಿನಗೆ ಗೊತ್ತಾಗತ್ತಲ್ಲ? ಮಮ್ಮಿ, ನನಗೆ ಗೊತ್ತಾಗತೈತಿ. ಅಲ್ಲ ಇವ್ನು ನೋಡು, ಅವ್ಳ ಜೊತೆ ಹೆಂಗೆ ಮಾತಾಡಕತ್ತಾನ ಬರುವಾಗ. ಅವಳು ಕೈ ಹಿಡ್ಕೊಂಡು ನಾನು ಬೇ. ಹಾಂ, ಕೈ ಹಿಡ್ಕೊಂಡು ನಾನು ಅವಳ್ದು. ನನಗೆ ಎಷ್ಟು ಉರಿಬೇಡ. ನೋಡು ಮಮ್ಮಿ, ಹೆಸರಿಗೆ ಇವನು ಮದುವೆ ಆಗಬೇಕು. ಅವಳ ಜೊತೆ ನಾನು ಸಂಸಾರ ಮಾಡಬೇಕು. ಇದು ನಾನು ಹೇಳ್ತಾ ಇರೋದು ಮಮ್ಮಿ. ಏನು, ನನಗೆ ಅವಳು ಭಾಳ ಇಷ್ಟ ಮಾಡಿಬಿಟ್ಟಾಳ. ಏನು ಮಾಡೋದು ಮಮ್ಮಿ? ಅವಳು ನೋಡಿದ ತಕ್ಷಣ ನಾನೇ ಅವಳ ಮದುವೆ ಆಗಬೇಕು ಅಂತ ಅನಿಸ್ತು. ಆದರೆ ಅವಳು ಬೆಗ್ಗರದಾಳ. ಹೆಸರಿಗೆ ಇವನು ಗಂಡ, ಬಸರು ನಾನು ಮಾಡ್ಬೇಕು ಮಮ್ಮಿ. ಏನಂತೀಯ? ನಾವು ಮಾಡತ್ತಿರೋದು ಅದಕ್ಕಲ್ಲ ಮಗನೇ. ಹಾಂ, ಅದಕ್ಕೆ ಅಲ್ಲ ಗಂಡ ಅಂತ ಇವನಿರೋದು. ಅವನ ಜೊತೆ ಸಂಸಾರನ ನೀನು ಮಾಡೋದು. ಏನಂತ ತಿಳ್ಕೊಂಬಿಟ್ಟಿದೀಯ ನಾನು? ಹಾಂ, ಈ ಆಸ್ತಿಗೋಸ್ಕರ ನಾವು ಯಾರ್ಯಾರನ್ನ ಏನೇನು ಮಾಡಿದ್ದೀವಿ, ಏನೇನಿಲ್ಲ ಅಂತ ನಮಗೆ ಗೊತ್ತು. ಇವನನ್ನ ಒಳ್ಳೆ ಹುಡುಗನ ಹುಚ್ಚನ ಮಾಡಿ ಬಿಸಾಕಿದ್ದೆ ನಾನು. ಹಾಂ, ಇವನು ಎಷ್ಟು ದಿನ ಅಂತ ಹುಚ್ಚಾಗಿ ಇರ್ತಾನೆ? ನಾನಿರೋವರೆಗೂ ಇವನು ಹುಚ್ಚಾನೆ. ಹಾಂ. ನನ್ನ ಗಂಡ ನನ್ನ ನಂಬೋ ದೊಡ್ಡ ಹುಚ್ಚ. ಅವನನ್ನೇ ನಂಬಿಸಿದ್ದೀನಿ ಅಂದಮೇಲೆ ಇನ್ನು ಈ ಹುಚ್ಚ ಯಾವ ಲೆಕ್ಕ ಮಗನೇ? ನೀನು ಬೇಕಾದ ಹುಡುಗಿ ಜೋಡಿ ಎಂಜಾಯ್ ಮಾಡು. ಇರೋವರೆಗೂ ಮಗನೇ ಎಂಜಾಯ್ ಮಾಡ್ತಾನೆ ಇರೋಣ. ಅಲ್ಲ ಮಮ್ಮಿ, ನನ್ನ ಮುಂದೆನೆ ನನ್ಗೆ ಇಷ್ಟ ಆಗಿರೋ ಹುಡುಗಿನ ಫಸ್ಟ್ ನಾನೇ ಮುಟ್ಟಬೇಕು. ಅದು ಬಿಟ್ಟು ಇವನು ಅವಳು ಕೈ ಮುಟ್ಟಿ ಹಾಂ ನಂಬರ್ ಇಸ್ಕೊಂಬರಾಕತ್ತಾನ. ಎಷ್ಟು ಇದ್ದಿರ್ಬೇಕು ಈ ಹುಚ್ಚೋಳೆ ಮಗಂದು? ಹುಚ್ಚ ಅಂತಾನ ಇವಂದು ಎಷ್ಟು ಇದ್ದಿರ್ಬೇಕು ನೋಡು. ಅಯ್ಯೋ ಶಿವನೇ, ಇವರು ಎಷ್ಟು ಕೆಟ್ಟವ್ರದಾರ. ನಮ್ಮಪ್ಪನ ನಂಬಿಸಿ ಈ ಮನೆಗೆ ಮನೆ ಕೆಲಸದಾಗ ಬಂದವಳು ಈ ಮನೆ ಒಡತಿ ಆದ್ಲು. ಆದ್ರೆ ಇದು ನಾನು ಯಾರಿಗೂ ಹೇಳೋಕ್ಕಾಗ್ತಾ ಇಲ್ಲ, ಬಿಡೋಕ್ಕಾಗ್ತಾ ಇಲ್ಲ. ಏನು ಮಾಡಲಿ, ಇದನ್ನು ಹೆಂಗೆ ಬಗೆಹರಿಸಿ? ಏಯ್ ಹುಚ್ಚು ನನ್ನ ಮಗನೇ, ಹೋಗು ಅರ್ಬಿ ಕಳೆದು ಬ್ಯಾರೆ ಅರ್ಬಿ ಹಾಕೊಂಡು ಬರ್ಬೇಕು ನಿಂದು. ಬಡ ಬಡ ಮನೆಯೆಲ್ಲ ಕಸ ಹೊಡೆದು ಪರ್ಸಿ ಒರೆಸ್ಬೇಕು. ಹೇಳು ಹೇಳು ಹುಚ್ಚೋಳೆ ಮಗನೇ, ಹೇಳು. ಅಮ್ಮ, ಅಮ್ಮ, ಹೊಡ್ದ ಈ ಕಾಲು ಹೇಳಕ್ ಬರತ್ತಿಲ್ಲಮ್ಮ. ಅಮ್ಮ ಹೊಡ್ದ, ಇವನು ಹೊಡ್ದ, ಇವನು ಕೆಟ್ಟವನದಾನ. ಅಪ್ಪಗೆ ಹೇಳ್ತೀನ, ಇವ್ ಕೆಟ್ಟವದನ. ಕಾಲು, ಅಯ್ಯೋ ಕಾಲು, ಕಾಲ್ಗೆಲ್ಲ ಹೊಡೆದ್ಬಿಟ್ನಲ್ಲ. ಅವ್ನು ಯಾಕೋ ಕಾಲು ಹೊಡ್ದೆ ನೀನು? ಸೊಕ್ಕು ಬಂದೈತೇನೋ ನಿನಗೆ? ಹಾಂ, ನಿಂದು ಎಷ್ಟಿತ್ತು ಅಷ್ಟು ನೋಡ್ಕೊದ್ಬಿಟ್ಟು ಅವ್ನು ಯಾಕೆ ಹೊಡ್ದೆ? ಬಾರಪ್ಪ ಮಗನೇ, ಅವು ಅರ್ಬಿ ಹಾಕೋಬೇಡ. ಅವ್ನು ಅರ್ಬಿ ಹಾಕೊಂಬಿಟ್ಟಿಯಲ್ಲ, ಅವ್ನಿಗೆ ಸಿಟ್ಟು ಬಂದೈತಿ. ಆ ಚೈನಾ ತೆಗೆದು ಕೊಟ್ಬಿಡು ಅವ್ಗೆ. ಅವ್ನ ಚೈನಾ ನೀನು ಹಾಕೊಂಬಿಟ್ಟಿದ್ಯಲ್ಲ, ಅದಕ್ಕೆ ಅವ್ನಿಗೆ ಸಿಟ್ಟು ಬಂದೈತಿ. ಎಲ್ಲ ಅವನೇ ಕೊಟ್ಟಿದ್ದಾನು, ನಿಂಗೆ ಚಸ್ಮಾ ಮತ್ತೆಲ್ಲ ಮತ್ತು ನಿಂಗೆ ಟಾಯಿ ಶರ್ಟು ಪ್ಯಾಂಟು ಎಲ್ಲ ಅವಂದೇ ಅದು. ನಿಂದೇನಿಲ್ಲಪ್ಪ. ಹಾಂ, ನಿಮ್ಮವ್ವ ಏನು ಇಲ್ಲದೆ ನಿನ್ನ ತಿಪ್ಪ್ಯಾಗಿಂದ ಎತ್ಕೊಂಬಂದಾಳ ಗೊತ್ತೇನ ಮಗನೇ? ಹೌದಾ? ನಾ 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 ತಿಪ್ಪೆಗಿಂದ ಸಿಕ್ಕೇನಾ? ನಾನು ನಮ್ಮ ಅಪ್ಪನ ಮಗ ಅಲ್ಲ ನಮ್ಮ. ಇಲ್ಲಪ್ಪ, ನಿಮ್ಮವ್ವ ದೇವಸ್ಥಾನಕ್ಕೆ ಹೋಗಿ ಬರೋವಾಗ ನೀನು ತಿಪ್ಪಿ ಗುಂಡೇಲಿ ಸಿಕ್ಕಂತೆ. ಹಾಂ, ಅವಾಗ ನೀನು ಅಳ್ತಾ ಇರೋದು ಕೇಳಿ ಅಯ್ಯೋ ಯಾರೋ ಬಿಸಾಕ್ ಹೋಗೋರೆ ಪಾಪ ಎಳೆ ಕೂಸು ಅಂತ ನೀನು ಕರ್ಕೊಂಬಂದು ಜೋಪಾನ ಮಾಡಿದ್ದು. ನಾನು ನಿಮ್ಮವ್ವ ನೀನು ಜೋಪಾನ ಮಾಡಿದ್ಲಾ? ನಿಮ್ಮಪ್ಪ ನೀನು ಜೋಪಾನ ಮಾಡ್ತಾ ಮಾಡ್ತಾ ನಿಮ್ಮವ್ವ ಸತ್ತೇ ಹೋದ್ಲು. ಅದೇನು ನಿನ್ನ ಕಾಲಿಟ್ಟು ಕಾಲ್ಗೂ ನಾನು ಏನು ಅಂತ ನಿಮ್ಮಪ್ಪ ನಿಂಗೆ ಸೇರಲಿಲ್ಲ. ಇವಾಗ ನಾ ಬಂದು ನಿನಗೆ ಕಾಳಜಿ ಭಾಳ ಮಾಡೋಣ. ನಿಮ್ಮಪ್ಪ ನಿನಗೆ ಸೇರಕತ್ತ ಗೊತ್ತೇನ?
ನೀ ಭಾಳ ಒಳ್ಳೆಕದಿಯಮ್ಮ. ಇವನ್ ಕೆಟ್ಟವನದಾನ, ನನ್ನ ಮಾಡ್ದವನು. ಏಯ್ ನಾಯಿ ನನ್ನ ಮಗನೇ ಹೇಳು, ಹೇಳು ಹುಚ್ಚು ನನ್ನ ಮಗನೇ ಹೇಳು. ಮತ್ತೆ ಬಾಟ ತಗೋತ ನೋಡೀಗ. ಅವ್ನ ಮುಂದೆ ಜಾಸ್ತಿ ಎಲ್ಲ ಮಾತಾಡಕ್ಕೆ ಹೋಗ್ಬೇಡ. ಒಂದು ವೇಳೆ ನಾಳೆ ಅವ್ನು ಹುಷಾರಾದ್ಮೇಲೆ ಅವ್ನಿಗೆಲ್ಲ ಗೊತ್ತಾದ್ರೆ, ನಾವು ಯಾರು ಅಂತ ಗೊತ್ತಾದ್ರೆ ಏನು? ಇದೆಲ್ಲ ಆಸ್ತಿ ಅವನದೊಬ್ಬಂದ ಗೊತ್ತೈತೆ ನಿನಗೆ. ಅವರಪ್ಪನ ನಾನು ಮಂಕ ಮಾಡಿ ನನ್ನ ವಶದೊಳಗೆ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅವ್ನು ನಾನಂದರೆ ಬೇರೆ ಪ್ರಪಂಚನೇ ಇಲ್ಲ ಅನ್ನೋಷ್ಟು ಅವ್ನು ನಂಬಿಸ್ಬಿಟ್ಟಿದ್ದೆ ನಾನು. ಇವನು ಒಳ್ಳೆಯವನಂಗೆ ನೋಡ್ಕೊಳ್ಳೋದಕ್ಕೆ ಅವರಪ್ಪನ ಸ್ವಂತ ಮಗ, ಆಸ್ತಿಗೆಲ್ಲ ವಾರಿಸ್ತಾರ ಇವನು. ನಾನು ನೀನು ಏನು ಹಾಂ? ಇಲ್ಲಿ ಕೆಲ್ಸಕ್ಕೆ ಬಂದಾಕೆ ನಾನು ಕಂಕಳದಾಗ ಕೂಸನ್ನು ಇಟ್ಕೊಂಡು, ಆದ್ರೆ ಅದು ಇವ್ನಿಗೆ ಗೊತ್ತಿಲ್ಲ. ಇವನು ಅವಾಗ ಸಣ್ಣ ಕೂಸಿದ್ದ, ಇವ್ನಿಗೆ ಗೊತ್ತಿಲ್ಲ ಅದು. ಆದ್ರೆ ನಿಮ್ಮಪ್ಪಗ ನನಗೆ ಗೊತ್ತೈತಲ್ಲ. ಅದಕ್ಕೆ ನಿಮ್ಮಪ್ಪ ನಿಮ್ಮವ್ವ ಅವ್ರವ್ವ ಭಾಳ ಕೆಟ್ಟಿದ್ಲು. ಎಲ್ಲಿನ ಮನೆ ಕೆಲ್ಸಕ್ಕೆ ಬಂದಾಕಿನ ಬುಟ್ಟಿಗೆ ಹಾಕೊಂಡ ಅಂತೇಳಿ ಎಲ್ಲ ಆಸ್ತಿನೂ ತನ್ನ ಮಗ ಹುಟ್ಟೋ ಮಗನಿಗೆ ಕೂಸಿಗೆ ಬರ್ದ ಇಟ್ಟಾಳಕ್ಕಿ ಆಸ್ತಿನ. ಹೆಂಗಿರ್ಬೇಕಾಕಿ ಟೆಕ್ನಿಕ್ಕು. ಅದಕ್ಕೆ ಇವಾಗ ಮಕ್ಕಳ ಆಗೋದಿಲ್ಲ, ಮದ್ವೆ ಅಂತ ಹೆಸ್ರಿಗೆ ಮಾಡೋದನ್ನ ಇವ್ ಮಕ್ಕಳಾಗೋಲ್ಲ ಅನ್ನೋ ಕಾರಣಕ್ಕೆ ಆ ಆಸ್ತಿನೆಲ್ಲ ನಿನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು. ಇವ್ನ ಹೆಂಡತಿಗೂ ನಂಬಿಸಿ ನಿನ್ನ ಹತ್ರ ಬುಟ್ಟಿಗೆ ಹಾಕು. ಏನು ಒಂದು ಹೆಣ್ಣನ್ನು ನಂಬಿಸೋದು ಎಷ್ಟೊತ್ತು? ಇಲ್ಲ ಅಂದ್ರೆ ಐತಲ್ಲ ನಿನ್ನ ಕೈಕ, ಅದನ್ನು ಮಾಡಿಬಿಡೋದು. ಯಾರು ಮನೇಲಿ ಇರೋದಿಲ್ಲ. ನಿನಗೆ ಹೆಂಗೆ ಬೇಕೋ ಹಂಗೆ ಉಪಯೋಗಿಸ್ಕೊಂಡು ವಿಡಿಯೋ ಮಾಡಿ ಅವಳನ್ನ ಅನ್ಸ್ಕೊತ ಕುಂತು ಬಿಡೋದು. ನಿನಗಿಷ್ಟ ಬಂದಾಗ ತಾನೇ ಬರ್ತಾಳೆ. ಏನಂತೀಯ? ನಿನ್ನ ಇಷ್ಟನೂ ಆಗುತ್ತಾ? ಈ ಹುಚ್ಚನ್ನ ಮಕ್ಕಳು ಆಗಲ್ಲ, ಅವಳಿಗಂತೂ ಮಕ್ಕಳೇ ಹುಟ್ಟಲ್ಲ. ಅಂಥ ದೋಷ ಇರೋ ಹುಡುಗಿನ ನೋಡಿ ಮದುವೆ ಮಾಡಕತ್ತೀನಿ. ಏನಂತೀಯ? ಮಮ್ಮಿ ನಾನು ಸ್ವಲ್ಪ ಕೆಲಸ ಐತಿ. ಅದೇ ನಾನು ಇಷ್ಟಪಟ್ಟಿದ್ನಲ್ಲ ಆ ಹುಡುಗಿ, ಅವಳು ನೋಡೋಕೆ ಚಂದ ಇಲ್ಲ. ಅವಳು ಆಸ್ತಿಗೋಸ್ಕರ ಅವಳನ್ನ ಇಷ್ಟಪಟ್ಟಿದ್ದೆ. ಅವಳನ್ನ ಸ್ವಲ್ಪ ಭೇಟಿಯಾಗಿ ಬರ್ಬೇಕು. ಅವಳು ಬಾಬಾ ಅಂತ ಅದಾಳ. ಕೋಟ್ಯಾಧೀಶ್ವರ ಅದಾಳ. ಏನಿಲ್ಲ ಅಂದ್ರೂ ನನಗೊಂದು ಕಾರು, ಒಂದು ವಾಚು, ಏನೇನೋ ಗಿಫ್ಟ್ ಎಲ್ಲ ತೊಗೊಂಡು ಬಂದಾಳಂತ. ಹೋಗಿ ಬರ್ತೀನಿ. ಅವಳನ್ನೂ ಒಟ್ಟು ನಂಬಿಸಿ ಮದುವೆ ಮಾಡ್ಕೊಳ್ಳೋದು. ಆಮೇಲೆ ಏನು ಮಾಡೋದು? ಇಷ್ಟ ಇದ್ದರೆ ಇಟ್ಕೊಳ್ಳೋದು, ಇಲ್ಲ ಅಂದರೆ ಡೈವರ್ಸ್ ಕೊಡೋದು ಮಮ್ಮಿ. ನಿನ್ನ ಕೆಲಸನ ಅದಲ್ಲಪ್ಪ ಮಗನೇ, ಮಾಡ್ಕೊಂತ ಹೋಗು. ನಿನಗೆ ಇಷ್ಟ ಬಂದಂಗೆ ಇರೋವರೆಗೂ ಎಂಜಾಯ್ ಮಾಡು, ಎಂಜಾಯ್. ಬರಲ್ಲ, ನನ್ನ ಕೆಲಸ ಐತಿ. ನಿಮ್ಮ ಅಪ್ಪಗೆ ಎಣ್ಣೆ ಹಚ್ಚಿ ತಲೆಗೆ ಮಸಾಜ್ ಮಾಡ್ಬೇಕಂತ. ಮತ್ತು ಅವ್ನು ಹೇಳ್ದಂಗೆ ನಾನು ಮಾಡಲಿಲ್ಲ ಅಂದ್ರೆ ನನ್ನ ಮೇಲಿನ ನಂಬಿಕೆ ಕಮ್ಮಿ ಆಕೈತೆ ಅವ್ನು. ಬರ್ತೇನೆ ಮಗನ. ಆತು ಮಮ್ಮಿ. ಈ ಆಸ್ತಿಗೆಲ್ಲ ವಾರಸ್ದಾನ ಆಗೋತನ ನೀನು ಆ ಮುದುಕನ ಸೇವೆ ಮಾಡು. ಆಮೇಲೆ ಆ ಮುದುಕನ ಈ ಹುಚ್ಚನ್ನ ಒದ್ದು ಬೀದಿ ಭಿಕ್ಷೆ ಬಿಡಬೇಕು, ಹಂಗೆ ಮಾಡೋಣ. ಸರಿ ಮಗನೇ, ಅದಕ್ಕೆ ಇಷ್ಟ ಉಸಿರಾಗಿ ಮದುವೆ ಮಾಡತ್ತಿರೋದು ಅವನ್ನ. ಅವ್ನ ಹೆಂಡತಿ ಕಡೆಯಿಂದ ಆಸ್ತಿನೆಲ್ಲ ಬರ್ಸ್ಕೊಂಡ್ಬಿಡೋದು. ಏನಂತೀಯ? ನಡಿ ನಡಿ, ಮೊದಲೇ ನಿನ್ನ ಕೆಲಸ ನೋಡಿ. ಬಂದೇನಲ್ಲೇ ಹುಚ್ಚ ನನ್ನ ಮಗನೇ. ಮತ್ತೆ ಅಯ್ಯೋ, ಎಷ್ಟು ಕೆಟ್ಟವ್ರು ಅದಾರ ಇವರು. ನಾನು ಗುಳಿಗೆ ತೊಗೊಂಡ್ರೆ ಯಾಕೆ ನನಗೆ ಹಂಗೆ ಆಗತೈತಿ? ನಾನೇ ಹುಚ್ಚಿನ ಗತೆ ಮಾಡೋಂಗೆ ಆಗತೈತಲ್ಲ. ನನಗೆ ಯಾಕೆ ಹಿಂಗೆ ನಾಯಿ ಗತೈತಿ ಕೆಲ ಬರತೈತಿ? ಇವ್ರು ನನಗೆ ಎಂಥ ಗುಳಿಗೆ ಕೊಡಕತ್ತಾರ ಏನು ನಂಗೆ ಗೊತ್ತಾಗತ್ತಿಲ್ಲ. ನನಗೆ ಏನು ನೆನಪಿಗೆ ಬರತ್ತಿಲ್ಲ. ಫುಲ್ಲು ಎಲ್ಲ ಮರುವಾಗತ್ತೈತೆ. ಇಲ್ಲ, ಇವತ್ತು ಆ ಗುಳಿಗೆ ತಗೊಳ್ಳೋದು ನೀತಿ ಬರತೈತಿ. ಅರಿವಿ ಕಳೆಯೋಣ. ಇವ್ರು ಎಷ್ಟು ಮೋಸಗಾರದಾರ. ಈ ವಿಷಯ ನಮ್ಮ ಅಪ್ಪಗೆ ಗೊತ್ತು ಮಾಡಬೇಕು. ಅವ್ವ ಅವ್ವ ಅಮ್ಮ. ಏನಪ್ಪ ಮಾಡಲಿ ಈಗ? ಬಿಸಿಲರ ಘನ ಬರತೈತಿ. ಅಪ್ಪಾಜಿ ಈಗ ಬಂದ್ಯಾ? ಓ ಮಗಳ, ಈಗ ಬನ್ನಿ. ಏನು ಮಾಡತ್ತಿ ಇಲ್ಲಿ ಹೊರಗೆ ನಿಂತ್ಕೊಂಡು? ಎಲ್ಲಿ ನಿಮ್ಮವ್ವ ನಿಮ್ಮ ತಂಗಿ ಸಾಲಿಗೆ ಹೋಗ್ಯಾಳನ? ಅಪ್ಪ, ಅವ್ವ ಹಿತ್ಲಾಗ ಒಗ್ಯಾನ ಒಗ್ಯಾತಾಳ, ಮತ್ತು ತಂಗಿ ಮೇಘ ಸಾಲಿಗೆ ಹೋಗಿದ್ದಾಳ. ನಾನು ಇಲ್ಲಿ ಕೂದ್ಲ ಪಿನ್ನ ಬಂದಿದ್ರಪ್ಪ. ಅದಕ್ಕೆ ಈಗ ಬೇರೆ ಕೂದ್ಲ ಪಿನ್ನ ಮತ್ತು ಅದು ಇದು ಅಂತ ಅಂದ್ಕೊಂಡು ಕಳ್ರೆಲ್ಲ ಬರಾಕತ್ತಾರಲ್ಲ, ಅದಕ್ಕೆ ನಮ್ಮ ಮನೆ ಕಡೆ ಅದು ಬಂದ್ಗಿಂದಾರ ಅಂತೇಳಿ ಬಾಗಲ್ಲಾಗ ನಿಂತಿನ. ಭಾಳ ಸುಮಾರು ನಡೆದೈತಪ್ಪ ಈಗ. ಅದಕ್ಕೆ ನಾನು ಮೇಘ ಹುಷಾರಾಗಿ ಹೋಗಂದೇನಿ. ಕೂದ್ಲ ಪಿನ್ನ ಮಾರೋರಂಗ, ಬಾಂಡೆ ಮಾರೋರಂಗ, ಅರ್ಬಿ ಮಾರೋರಂಗ ಬರ್ತಾರಪ್ಪ. ಬಂದು ಮನೆ ಎಲ್ಲ ಇದನ್ನ ಮಾಡಾಕತ್ತಾರ. ಅದಕ್ಕಪ್ಪ ನಮ್ಮ ಹುಷಾರಾಗಿ ನಾವು ಇರಬೇಕಲ್ಲಪ್ಪ. ಏನೈತೆ ಮಗಳ ನಮ್ಮಂತಿಲ್ಲರ? ನಮ್ಮಂತೇಳಿ ಬಂದ್ರೆ ಒಂದು ಬಿಡಗ ಆಸು ಇಲ್ಲ. ಏನೈತಂತ ಎತ್ತಿಕೊಂಡು ಹೋಗ್ತಾರ? ಏನದ ಹೇಳಿ? ನಮ್ಮ ಏನು ಬಂಗಾರ ರೊಕ್ಕ ಏನಾರ ಅದಾವನ? ಎರಡು ಒಂದು ಒಡ್ಕಾಸಿ ಮೂಡ್ಕ ಬಾಂಡೆ ಬಿಟ್ರೆ ಬೇರೆ ಏನಿಲ್ಲ. ಇದಾ ಟಿ ವಿ ಎಸ್ ಗಾಡಿ ಕೆಟ್ಟ ಕೆರ ಹಿಡ್ದೋಗೈತಿ, ಅಲ್ಲೇ ಇಲ್ಲೇ ತುಕ್ಕು ಹಿಡ್ದೈತಿ.
ಈ ಸೈಕಲ್ ಜಂಗ್ ಹತ್ತಿ ಬಾಗಲ್ದಾಗ ನಿಂತು ಒಂದು ತಿಂಗಳ ಮ್ಯಾ ಒಂದು ವರ್ಷದ ಮೇಲೆ ಆತು. ಇನ್ನೇನೈತಂತ ನಮ್ಮ ಮಂತಿಲಿ ಬರ್ತಾರ, ಬಂದು ನೋಡ್ತಾರ, ಪಾಪ ಇವ್ರ ಅಂತೇಳಿ ಏನಿಲ್ಲ ಅಂತ ಅವರು ಇದ್ದಟ್ಟು ಕೊಟ್ಟೋಕಾರ. ಯಾಕವ್ವ ನಗಾತೀರಾ ನೀ? ಅಲ್ಲಪ್ಪ, ಅವರು ಕಳ್ಳರು ನಮಗೆ ಕೊಟ್ಟೋಕಾರಂತೀಯಲ್ಲ, ಅದಕ್ಕೆ ನಗಿ ಬಂತಪ್ಪ ನಂಗೆ. ಅಪ್ಪ ಬಾ, ದನಿವಾಗಿರ್ತತಿ, ಒಂದಿಷ್ಟು ಮಜ್ಜಿಗೆ ತೊಗೊಂಬರ್ತೇನಪ್ಪ, ಕುಡಿಯಂತೆ ಬಾಪ. ಹ್ಞೂನವ್ವ ತೊಗೊಂಡು ಬಾ, ಮೊಸರು ಇದ್ರೆ ಮಜ್ಜಿಗೆ ಕಡ್ಕೊಂಬಾ ಯವ್ವ, ಇಲ್ಲಾಂದ್ರೆ ಒಂದು ಗ್ಲಾಸ್ ನೀರು ತೊಗೊಂಬ ನನ್ನ ಮಗಳು. ಹ್ಞೂ ರೀ, ಯಾವಾಗ ಬಂದ್ರಿ? ಅಲ್ಲ, ಬಂದು ಏನಿದೆ, ಏನು ಚಿಂತೆ ಮಾಡಾಕತ್ತೀರಿ, ಹಿಂಗೆ ಕುಂತೀರಿ ಬಾಗಲ್ದಾಗ? ಯಾವಾಗ ಬಂದ್ರಿ? ಏನಿಲ್ಲ ದೇವಿ, ಈಗ ಬನ್ಯ ಬಂದು ಕಾಸ ಮಗಳ ರಾಣಿ ಇಲ್ಲೇ ನಿಂತಿದ್ಲ ಬಾಗಲ್ದಾಗ, ಅದಕ್ಕೆ ಅಪ್ಪ ಮಜ್ಜಿಗೆ ತೊಗೊಂಬರ್ತೇನಂತ ಒಳಗೆ ಹೋದ್ಲ. ನಾನು ಇಲ್ಲೇ ಕುಂತಿ ಬಾಗಲ್ದಾಗ, ನನಗರ ಒಳಗೆ ಹೋದ್ರೆ ಗನ ಸಿಕ್ಕಿ ಭಾಳ ಉಮರಾಗತ್ತತಿ ಮನ್ಯಾಗ, ಒಂದು ಪ್ಯಾನ್ ಇಲ್ಲ ಏನಿಲ್ಲ. ಏನು ನಮ್ಮ ಮನೆ ಬರೋಣ ಅಂತನ ಬರೀ ನನ್ನ ಕಷ್ಟ ಹೇಳ್ಕೋದಾತಲ್ಲ. ನನ್ನ ಪಾಪ ಮದುವೆ ಆಗಿ ನೀನು ನೆಮ್ಮದಿ ಅನ್ನೋದು ಕೊಡಲಿಲ್ಲಲ್ಲ ನಾನು. ಯವ್ವ, ಯಾಕೆ ಮಗ ಹಂಗೆ ಮಾಡಿದಿ? ಯಾಕವ್ವ, ಏನಾತ ನನ್ನ ಮಗಳ? ಯಾರ ಏನ್ರ ಅಂದ್ರನೇವ? ಯಾಕೆ ಅಷ್ಟು ಸಪ್ಕದ ಏನಂತಾಯಿ? ಯಾಕವ ರಾಣಿ ಈಗಾರ ನಕ್ಕೊಂತ ಖುಷಿಯಾಗಿದ್ದಲ್ವ? ಯಾಕೆ ನನ್ನ ಮಗಳಿಗೆ ಏನಾಯ್ತು? ಮಗ ಯಾಕೆ ಸಪ್ಪ ಮಾಡಿ? ಅದು ಅಪ್ಪಯ್ಯ, ನಾನು ನೀನು ಮಜ್ಜಿಗೆ ತರ್ತಾನಂತ ಹೋದ್ನ್ಯಾ, ಅಪ್ಪಿಗೆ ಹಾಲೇ ಇರಲಿಲ್ಲ. ರಾತ್ರಿ ಅವ್ವ ಅಪ್ಪ ಹಾಕಿಲ್ಲಪ್ಪ, ನನಗೂ ಗೊತ್ತಿಲ್ಲ, ಬಿಸಿಲಿತ್ತಲ್ಲ, ಅದಕ್ಕೆ ಅನ್ನಿ ತಪ್ಪಯ್ಯ ಆಸೆ ಹುಟ್ಟಿಸ್ಬಿಟ್ನೇನು ಮನಸ್ಸಿನಾಗ. ಅಪ್ಪ, ಇದು ಒಂದು ಈಟು ಮೊಸರು ಇತ್ತಪ್ಪ, ತೆಳ್ಳಗೆ ನೀರು ಹಾಕ್ಕೊಂಡು ಅಲ್ಲಾಡ್ಸ್ಕೊಂಬಂದೇನು ಚಮಚಲ್ಲಿ, ಒಂದು ಈಟು ಉಪ್ಪು ಹಾಕೇನಪ್ಪ, ಹೊಟ್ಟೆ ತಣ್ಣಗಾಕೈತಿ, ಕುಡಿಯಪ್ಪ. ಏನು ಮಾಡೋದು, ನೀನು ಬಿಸಿಲಾಗಿಂದ ದುಡ್ದು ದನದ ಬಂದು ಹೊಲದಿಂದ ಒಂದು ಗ್ಲಾಸ್ ಮಜ್ಜಿಗೆ ಕೊಡುವಷ್ಟು ನಮ್ಮ ಮನೆಯಾಗಿದ್ದಿಲ್ಲಪ್ಪ, ತಗೊಳಪ್ಪ. ಅಯ್ಯೋ ನನ್ನ ಕಂದ, ಅದಕ್ಕಿಷ್ಟು ಮಗ ಸಪ್ಪು ಮಾಡ್ಕೊಂಡಿನವ. ನನಗೆ ನಮ್ಮನೆ ಪರಿಸ್ಥಿತಿ ನನಗೆ ಗೊತ್ತಿಲ್ಲನವ. ಹಾಂ, ನಮ್ಮನೆ ಪರಿಸ್ಥಿತಿಗೆ ನೀನು ಯಾಕವ ಹಿಂಗೆ ಕಣ್ಣೀರು ಹಾಕ್ತಿ? ನೀನು ಯಾಕವ ಸಪ್ಕ ಮಾಡ್ಕೋತಿ? ಇದ್ದತನಲ್ವ ನಮ್ಮ ಮನೆ ಬರ. ಹಾಂ, ಅದೇನೋ ಅಂತಾರಲ್ಲ, ಬಡವರು ಬಾದಾಮಿ ಕಡಲೆ ಬೀಜ, ಬಡವ್ರಿಗೆ ಮಜ್ಜಿಗೆ ಮೊಸರು ಹಾಲು ಎಲ್ಲ ಅಪರೂಪಿವ. ಹಾಂ, ದನ ಕರ ಮನೆಯಾಗಿದ್ರೆ ಮೊಸರು ಮಜ್ಜಿಗೆ ಇರ್ತಾವೆ. ಹೊಂಡ ಹಾಲು ತೊಗೊಂಡು ತಿನ್ನೋರ್ಗೆ ಎಲ್ಲಿ ಇದಾಗಬೇಕು? ಹಾಂ, ಅದ್ರಾಗ ಬೇರೆ ನಾವು 10 ರೂಪಾಯಿ ತೊಗೊಂಡು ಒಂದಿಷ್ಟು ಚಹಾ, ಹಾಂ, ಒಂದಿಟ್ಟು ಮತ್ತು ಮಾಡೋದು. ನೀನೆಲ್ಲ ಬೀಗರು ಬಂದಿದ್ರು, ಅವ್ರಿಗೆಲ್ಲ ನಾನು ಏನು ಚಹಾ ಮಾಡೈತಿ, ಮತ್ತು ಈಗ ಹಾಲು ಮೊಸರು ಬೇಕಂದ್ರೆ ಎಲ್ಲಿಂದ ಬರಬೇಕು? ಇವತ್ತಾರ ಇವ ನನ್ನ ಮಗಳು ಯಾಕೆ ಬೇಸರ ಮಾಡ್ಕೋತಿ? ನನಗೆಲ್ಲ ಕುಡ್ದು ಅಭ್ಯಾಸ ಐತೆ ತಾರ ನನ್ನ ಮಗಳ. ತಗೋಪ್ಪ. ಯಪ್ಪ, ಎಷ್ಟು ನೀರೊಡ್ಕೆ ಆಗಿತ್ತು ನಿಂಗೆ? ಆಗ ಬಂದು ನೀರು ಕೇಳಿದ್ರೆ ಕೊಡ್ತಿದ್ನಲ್ಲಪ್ಪ ನಿಂಗೆ. ಅದು ಎಷ್ಟು ನೀರೊಡ್ಕೆ ಆಗಿತ್ತಪ್ಪ ನಿಂಗೆ? ಯವ್ವ, ನಿನ್ನ ಕೈಯಾಗ ಅಮೃತ ಐತೆ ನನ್ನ ಮಗಳ. ಹಾಂ, ನೀರು ಒಂದೀಟು ಮೊಸರನ್ಯಾಗ ನೀರು ಹಾಕಿ ಕಲಿಸ್ಕೊಂಬಂದು, ಹಾಂ, ದಟ್ಟನ ಅಮೃತ ಮಜ್ಜಿಗೆ ಕುಡ್ದಂಗೆ ಆಗತ್ತೆ ನನ್ನ ಮಗಳ. ಅಷ್ಟು ನಿನ್ನ ಕೈಯಾಗ ಅಮೃತ ಐತಿವ. ನಾನು ನಿನ್ನ ಕಟ್ಕೊಂಡು ಗಂಡ ಪುಣ್ಯವಂತ ರಾಣಿ, ಪುಣ್ಯವಂತವ. ಹ್ಞೂ, ತಗೋ ಸಾಕವ ನನಗೆ, ಸಾಕು ನನ್ನ ಮಗಳ. ಇಲ್ಲಪ್ಪ, ನಿಂಗೆ ಭಾಳ ದನಿವಾಗೈತಿ, ಅದನ್ನಷ್ಟು ಕುಡ್ದು ಬಿಡ್ನಿ, ಗೊತ್ತೈತೆ ನನಗೆ. ನೀವು ಕುಡ್ದು ನೀನು ಯಾರ ಕುಡಿತಾರಂತ ಹೇಳವ್ನಿ, ಬ್ಯಾಡ ನೀ ಕುಡೀನಿ. ಸಾಕವ ನನ್ನ ಮಗಳ. ಕುಡಿಯಪ್ಪ. ಹ್ಞೂ, ತಗೋರವ. ಜಾಣಪ್ಪ. ಅಪ್ಪ, ನೀನು ದನಿ ಮಾಡಿಸ್ಕೊ, ಇಲ್ಲೇ ಗಾಳಿ ಬರತ್ತ ಚಂದಗೆ. ಅವ್ವ, ಕೋಡಿ ಇಲ್ಬೇ, ನಾ ಒಗ್ಯಾನ ಒಣಗಿ ಹಾಕ್ಬರ್ತೀನಿ ಹಿತ್ಲಾಗ. ಅಲ್ಲ, ಅಲ್ಲಿ ಇದ್ರಂತೆಲ್ಲ ಒಗ್ಯಾತಿರ್ಕಿಲ್ಲ ನೀವು, ಬೋರ್ಕ ನಳದಂತೆಲೆ? ಹ್ಞೂನವ್ವ, ಅಲ್ಲೇ ಒಗ್ಯಾತಿದ್ನಿ, ಮತ್ತು ಅಲ್ಲೆಲ್ಲಿ ಒಣಗಿ ಹಾಕ್ತೀವ ಎಲ್ಲರೂ, ಆ ತಿಪ್ಪವ್ವ ಚಂದ್ರವ್ವ ಎಲ್ಲರೂ ಅಲ್ಲೇ ಒಣಗಿ ಹಾಕತ್ತಾರ. ಅದಕ್ಕೆ ಎಲ್ಲಿದ್ ಮತ್ತು ಎಲ್ಲಾರು ಅರಿ ಬ್ಯಾಲೆ ಎಕ್ಕಲ್ದೊಕ್ಕಲಾಕ್ಕವ, ಅದಕ್ಕೆ ತೊಗೊಂಡು ಬಂದ್ಬಿಟ್ನವ. ಇಲ್ಲೇ ನಮ್ಮ ಹಿತ್ಲಾಗ ಒಣಗಿ ಹಾಕಿರತಂತಿ, ನಾ ಒಣಗಿ ಹಾಕ್ತೀನಿ ಬಾರವ. ಎಲ್ಲ ಮಾಡಿದಿ, ಬಾಂಡೆ ತಿಕ್ಕಿದಿ, ಕಸ ಹೊಡ್ದಿ, ಮನೆ ಎಲ್ಲ ಸಾರಿಸ್ಕೊಂಡಿವ ನನ್ನ ಮಗಳ. ಬಾ, ಇನ್ನೂ ಎಷ್ಟು ಕೆಲಸ ಮಾಡಾಕಿದಿ? ಒಂದು ಬೆಳಗಿಂದ ಎದ್ದು ಎಲ್ಲ ಮಾಡತ್ತಿ, ಅಡುಗೆ ಮಾಡುವಾಗಿನ ಬಾಲೆಲ್ಲ ಹೆಂಚ್ಕೊಡ್ತಿ, ಮಾಡ್ತಿ, ಎಲ್ಲ ಸಹಾಯ ಮಾಡ್ತೀನಿ ನನ್ನ ಮಗಳ. ಮತ್ತು ಈಗ ನೋಡ್ರೆ ಒಗ್ಯಾನ ಒಣಗಿ ಹಾಕ್ತಾರಂತಿ. ಬ್ಯಾಡ ಬಿಡುವ, ಬ್ಯಾಡ ಬಿಡು. ಅವ್ವ, ನಮ್ಮ ಮನೆ ಕೆಲಸ ಮಾಡಕ್ಕೆ ನಂಗೇನು ಬ್ಯಾಸರನ? ತಾರ ಬೇತಾ ಯವ್ವ, ಸೌಕಾಸ ಒಣಗಾಕ. ಅಲ್ಲಿ ಎಲ್ಲ ಹಿತ್ಲಾಗ ಕೊಪ್ಪಿ ಮಾಸು ಬೆಳೆದೈತಿ. ಅಲ್ಲಿ ಹಿತ್ಲಾಗೆಲ್ಲ ಕೊಪ್ಪಿ ಮಾಸ ನಿಂದಿರ್ತದೆ, ಯಾಕೆ? ಅದು ರೀ, ಬಚ್ಚಲ ಹರಿ ನೀರ ಎಲ್ಲ ಅಲ್ಲೇ ಹೊಂಟೈತೆ, ಬಾಂಡೆ ತಿಕ್ಕಿದ ನೀರು, ಬಚ್ಚಲ ಹರಿ ನೀರು ಎಲ್ಲ ಅಲ್ಲೇ ಹೊಂಟೈತ್ರಿ. ಅದು ಹೋಗಿ ಹೋಗಿ ಕೊಪ್ಪಿ ಮಾಸು ಗಟ್ಟಾತೈತ್ರಿ ಅಲ್ಲೆಲ್ಲ. ಒಂದಿಷ್ಟು ಕಾಂಕ್ರೀಟರ ಹಾಕಿಸ್ಬೇಕ್ರಿ. ಮಕ್ಳ ಮರಿ ಏನು ಮಳೆಗಾಲ ಸ್ಟಾರ್ಟ್ ರೀ, ಬೇಸಲುಗಾಲ ಬಂದೈತೆ ಮರಿ ಸ್ಟಾರ್ಟ್ ಆಗೇ ಬಿಡ್ತೈತಿ ಹಿಮ್ಮಿಂಬಾಲೆನ. ಮಕ್ಳ ಮರಿ ಜಾರಿ ಬಿದ್ದು ಅಂದ್ರೆ ಏನು ಮಾಡೋದ್ರಿ? ಸಣ್ಣ ಸಣ್ಣವ ಅವು ಬಿಡ್ರಿ, ನಾವ ಜಾರಿ ಬಿದ್ರಿ ಎಲ್ಲ ನಿಗ್ರಲ್ಲ ಈಗ ವಯಸ್ಸಾದ್ಮೇಲೆ ಎಲ್ಲಾಕು ನಿಗ್ರ ಆಕೈತಿ. ಅದಕ್ಕೆ ರೀ ನೋಡ್ರಿ, ಒಂದಿಟ್ಟು ಎಲ್ಲಾರ ಸಿಮೆಂಟ್ ಆ ಕಡೆ ಸಿಕ್ಕ್ರ ತಂದು ಹಾಕಿಸ್ಬಿಡ್ರಿ. ಅವ್ವ, ನೀ ಅಪ್ಪಗೆಲ್ಲ ನಿಗ್ರಹ ಹಾಕ್ಬೇಡ, ಮಾಡಕ್ಕೆ ಬರ್ತೈತಿ, ನಾವು ನೋಡ್ಕೊಂಡು ಅಡ್ಡಾಡ್ತೇವಿ. ನಮ್ಮ ಮೇಘ ಅಷ್ಟ ಬುದ್ಧಿಗೇಡಿ ಅದಷ್ಟ ಇದು ಮಾಡ್ತೈತಿ. ನಾ ಒಣಗಾಕ್ ಬರ್ತೀನಿ ಬಿ,
ಕುಂಡ್ರಿ ಇಲ್ಲಿ ಅಪ್ಪನ ಜೊತೆ ಮಾತಾಡ್ಕೊಂತ ಬರ್ಲಿ. ರೀ ಯಾಕ್ರಿ ಸಪ್ಪಗ ಕುಂತೀರಿ? ಅಲ್ಲ ನೀವು ಹಿಂಗೆ ಸಪ್ಪಗ ಇರೋರಲ್ಲ, ಯಾಕೆ ಏನಾಯ್ತು? ದೇವಿ, ನನ್ನ ಮಗಳ ಎಷ್ಟು ಒಳ್ಳೆಯವಳಲ್ಲ. ಆಕೆಗೆ ನಮ್ಮ ಕಷ್ಟನೆಲ್ಲ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಕೊಟ್ಟಾನ ದೇವ್ರು. ಹುಟ್ಟಿದಾಗಿಂದ ನನ್ನ ಮಗಳಿಗೆ ಅಂದಕ್ಕೆ ನಾನು ತಂದು ಕೊಟ್ಟದ್ದು ಗೊತ್ತಿಲ್ಲ. ಯವ್ವ ನಿನಗೆ ಲಂಗ ಜಂಪರ್ ಬೇಕು ನನ್ನ ಮಗಳ ಅಂದ್ರೆ, ಯಪ್ಪ ಬ್ಯಾಡ ನನಗೆ, ನಿಂದ ಪರಿಸ್ಥಿತಿ ಭಾಳ ಇದೈತಿ ಬ್ಯಾಡಪ್ಪ ಅಂತಂದು. ಹಾಂ, ನೀ ಹುಟ್ಟು ಬಿಟ್ಟು ಸೀರೆ ಉಡ್ತೈತಿ ನನ್ನ ಮಗಳು ಉಟ್ಬಿಟ್ಟು ಸೀರೆ ನೀವು ಉಡ್ತೈತಿ. ನನ್ನ ಜೀವನ ಹಿಂಗೆ ಕಷ್ಟಾಗ ಬಂತಲ್ಲ ದೇವಿ. ನಾನು ನಿನಗೆ ನನ್ನ ಮಕ್ಕಳಿಗೆ ಯಾವುದೇ ರೀತಿ ಆದರೂ ಒಳ್ಳೇದು ಮಾಡಲಿಲ್ಲ ದೇವಿ. ನಾನು ಇದ್ದಾದರೂ ಏನು ಉಪಯೋಗ ದೇವಿ? ಹ್ಞೂ, ರೀ ಬಿಡ್ತಾನ್ರಿ, ಏನಿದು ಮಾತಾಡೋ ಮಾತು ನೀವು? ನೀವು ನಮ್ಮನ್ನ ಪ್ರೀತಿಯಿಂದ ನೋಡ್ಕೊಳಕತ್ತೀರಲ್ಲ, ಹಾಂ, ಅದೇನೋ ಅಂತಾರಲ್ಲ, ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೂ ಗಂಡನ ಪ್ರೀತಿ ಕಮ್ಮಿ ಇರಬಾರ್ದು ಅಂತ. ನೀವು ಅಷ್ಟು ಚಂದ ನೋಡ್ಕೊಳಕತ್ತೀರಿ ನಮ್ಮನ್ನ. ನನ್ನ ಮಕ್ಕಳಿಗೆ ನಿಮ್ಮಂಥ ತಂದೆ ಸಿಕ್ಕಿರೋದು, ನನಗೆ ನಿಮ್ಮಂಥ ಗಂಡ ಸಿಕ್ಕಿರೋದು ಹೋಚಲಂದಾಗ ಪುಣ್ಯ ಮಾಡಿ ಬಂದೇವಂತ ನೀವು ಸಿಕ್ಕಿದ್ದೀರಿ. ನಮಗೆ ಬಡತನದ ಚಿಂತೆ ಇಲ್ಲ, ಪ್ರೀತಿಗೆ ಕಮ್ಮಿ ಇಲ್ಲ. ಅಲ್ಲ ರೀ, ಪ್ರೀತಿಗೆ ಎಲ್ಲಿ ಕಮ್ಮಿ ಇರ್ತೈತಲ್ಲ ಅಲ್ಲಿ ಮನುಷ್ಯಾಗ ನೆಮ್ಮದಿ ಇರೋದಿಲ್ಲ ಅಂತ್ರಿ. ಎಲ್ಲ ಇದ್ರೂ ಗಂಡ ಹೆಂಡತಿ ಪ್ರೀತಿ ಪ್ರೇಮ ಏನೂ ಇರೋದಿಲ್ಲ. ಅಂಥ ಜೀವನ ತೊಗೊಂಡು ಏನು ಮಾಡೋದ್ರಿ? ನಾವು ಗಂಜಿ ಕುಡ್ದಾದ್ರೂ ಬದುಕ್ತೀವಿ, ಪ್ರೀತಿಯಿಂದ ಇರ್ತೀವಲ್ರಿ, ಇದೇ ನೆಮ್ಮದಿ ಜೀವನಕ್ಕೆ. ಹ್ಞೂ ರೀ, ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ, ಎಲ್ಲ ಇದಾಕೈತಿ. ಹ್ಞೂ ಆದರೂ ದೇವಿ ನನಗೆ ಆ ಬೀಗರು ಬಹಳ ಹಿಡಿಸಿದ್ರು. ಆದ್ರೆ ಹುಡುಗ ಯಾಕೋ ಭಾಳ ನಾಚ್ಕೋತಾನ ಅಂತ ಅನಿಸುತ್ತೆ. ಒಟ್ಟು ಮಾತಾಡಲಿಲ್ಲ, ತಲೆ ತಗ್ಗಿಸ್ತಾವ, ಮ್ಯಾಲೆ ಎತ್ತಲಿಲ್ಲ, ಕಣ್ಣೆತ್ತಿ ನನ್ನ ಮಗಳನ್ನ ಒಂದಿಟ್ಟು ನೋಡಲಿಲ್ಲ. ಅದೆಲ್ಲ ಆಯ್ತು ಬಿಡಂದ್ರೂ ಅವ್ರ ಹಂಗನ್ಯಾಗ ನಾವು ಇರೋದು ಬ್ಯಾಡ ಅಂತಂದೀವಿ. ನನಗೆ ₹1 ಅಲ್ಲಿ ತೊಗೊಂಡು ನನ್ನ ಮಗಳ ಮದುವೆ ಮಾಡ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ ದೇವಿ. ಯಾಕಂದ್ರೆ ನಾಳೆ ಈಗ ಏನೋ ಬಂದಿದ್ಲು ಅವಲಕ್ಕಿ ಚಹಾ ಮಾಡಿಕೊಡಕ್ಕೆ, ಆಕೆಲ್ಲ ಕೇಳಿಸ್ಕೊಂಡಿರ್ತಾಳೆ. ಅವ್ರು ರೊಕ್ಕ ಕೊಡ್ತಾನಂದದ್ದು ಬಿಡ್ತಾನಂದದ್ದು, ಆಕೆ ಊರ ಮಂದಿಗೆಲ್ಲ ಸಾರಿ ಬರ್ತಾಳೆ. ರೊಕ್ಕಕ್ಕೆ ಮಗಳನ್ನ ಮಾರ್ಕೊಳಕತ್ತಾನ ಶ್ರೀಕಾಂತ, ಶ್ರೀಧರ ಅನ್ಬಾರ್ದಲ್ಲ. ರೀ, ಯಾರೋ ಏನೋ ಅಂತಾರಂತ ಯಾಕೆ ತಲೆ ಕೆಡಿಸ್ಕೊತೀರಿ? ನಮ್ಮ ಕಷ್ಟಕ್ಕೆ ಅವ್ರು ಆಕೇನಂದಾರ, ಅದ್ರಾಗ ಏನು ತಪ್ಪೈತಿ? ಅವ್ರದ್ದು ಏನೋ ಇರ್ಬೇಕಂತ ಅನಿಸ್ತೈತಿ, ಅದಕ್ಕೆ ಅವರು ರೊಕ್ಕ ಕೊಡ್ತಾನೆ ಅಂದಾರ. ನಾವು ವಿಚಾರಿಸೋಣ ರೀ. ಒಂದ್ಸಲ ಹೋಗಿ ಆ ಮಂಟಾನ ಕೇಳ್ಕೊಂಡು ಬರ್ಲೇನ ಮತ್ತೆ? ಯಾಕಂದ್ರೆ ನಾಳೆ ನನ್ನ ಮಗಳ ಕೊಟ್ಟ ಮೇಲೆ ನನ್ನ ಮಗಳಿಗೇನು ತೊಂದರೆ ಆಗ್ಬಾರ್ದಲ್ಲ ಅದಕ್ಕೆ. ಬ್ಯಾಡ್ರಿ, ಅವ್ರು ನೋಡ್ರೆ ಗೊತ್ತಾಕತಿ ದೊಡ್ಡ ಶ್ರೀಮಂತರದಾರ ಅಂತ. ಅಲ್ಲ, ನನ್ನ ಮಗಳು ಹುಟ್ಟಿದಾಗಿಂದ ಕಷ್ಟದಾಗ ಬೆಂದಾಳ, ನನ್ನ ಮಕ್ಕಳರ ಸುಖ ಜೀವನ ಅನುಭವಿಸ್ಲಿ. ಅಲ್ರಿ, ಈಗ ನಾವು ನೋಡಕ್ಕೆ ಹೋದ್ವು ಅಂತ ಇಟ್ಕೋರಿ, ಅದೇನೋ ಪಕ್ಕಕ್ಕೆ ಅವ್ರಿಗೆ ಸುದ್ದಿ ಐತಿ, ನಾಳೆ ನಮ್ಮ ಬಗ್ಗೆ ಎಲ್ಲ ತಿಳ್ಕೊಳಕ್ಕೆ ಬಂದಿದ್ರಲ್ಲ ಇವ್ರು ಅಂತ ಅನ್ನೋದು ಬ್ಯಾಡ್ರಿ. ನಾ ಹೇಳೋದು ನಿಮ್ಗೆ ಅರ್ಥ ಆಗತ್ತೈತೆ ಅನ್ನತೇನಿ. ನೀ ಹೇಳೋದು ನನಗೆ ಅರ್ಥ ಆಗತೈತಿ. ಆಯ್ತು ಬಿಡತ್ತೆ, ಹೆಂಗಾರ ಆಗತ್ತ, ನನ್ನ ಮಗಳು ಒಟ್ಟು ಚಂದಿದ್ರಷ್ಟು ಸಾಕು. ನಮಸ್ಕಾರ ರೀ, ಎಲ್ಲರೂ ಹೆಂಗದರಿ? ಹುಚ್ಚರ ಮದುವೆಯಲ್ಲಿ ಉಂಡವನೇ ಜಾನ ಅನ್ನೋ ಕತೆ ಎಲ್ಲರಿಗೂ ಇಷ್ಟ ಆಗೈತಿ. ಬೇಗ ಬೇಗ ವಿಡಿಯೋ ಹಾಕಿ ಅಂತ ಇದ್ರು. ಹೇಳಿದ್ನಲ್ಲ ನಿನ್ನೆ, ಅದು ಆ್ಯಪ್ ಓಪನ್ ಆಗಿರಲಿಲ್ಲ, ನಂದು ಏನು ಪ್ರಾಬ್ಲಮ್ ಆಗಿತ್ತು ಅಂತ ಗೊತ್ತಿಲ್ಲ, ಆ್ಯಪ್ ಓಪನ್ ಆಗತ್ತಿರಲಿಲ್ಲ. ಅದಕ್ಕೆ ಇವತ್ತು ಬೆಳಗ್ಗೆ ನಿನ್ನೆ ನೈಟನ್ನು ನಾನು ಒಂದೇ ನಿನ್ನಿತ್ತ ನೋವಿನ ಕತೆ ಮಾಡಿಟ್ಕೊಂಡಿದ್ನಿ, ಅದನ್ನು ಹಾಕಿದ್ದೀನಿ ಬೆಳಗ್ಗೆನ. ಈಗ ಇದನ್ನು ಹಾಕತ್ತೀನಿ, ಮತ್ತೆ ಸಂಜೆ ಮುಂದೆ ಮತ್ತೆ ಇನ್ನೊಂದು ಹುಚ್ಚರ ಮದುವೆಯಲ್ಲಿ ಉಂಡವನೇ ಜಾನ ಇನ್ನೊಂದು ಎಪಿಸೋಡ್ ಹಾಕ್ತೀನಿ. ಕತೆ ಮಾತ್ರ ಭಾಳ ಇಂಟ್ರೆಸ್ಟ್ ಆಗೈತಿ, ಭಾಳ ಟ್ವಿಸ್ಟ್ ಐತಿ. ಟ್ವಿಸ್ಟ್ ಮೇಲೆ ಟ್ವಿಸ್ಟು ನ್ಯಾಲಿಗೆ ಹೊಳ್ಳಾತಿಲ್ಲ. ಕತೆ ಮಾತ್ರ ಮಸ್ತ್ ಐತ್ರಿ, ನೋಡ್ರಿ, ಎಂಜಾಯ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಿಬೇಡ್ರಿ. ಇದು ಯಾರ ವ್ಯಕ್ತಿಗೂ ಸಂಬಂಧಿಸಿದ್ದಲ್ಲ, ಯಾವ ಕತೆಗೂ ಸಂಬಂಧಿಸಿದ್ದಲ್ಲ. ನನಗೆ ಹೆಂಗೆ ಇಷ್ಟ ಬರುತ್ತೋ ಹಂಗೆ ಕತೆ ಮಾಡ್ಕೊಂಡು ಹೋಗ್ತಿರ್ತೀನಿ. ನೋಡ್ರಿ, ಲೈಕ್ ಅಂತೂ ಮಾಡೋದು ಮರಿಬೇಡ್ರಿ. ಮತ್ತು ಯಾರ್ಯಾರು ಹೆಚ್ಚು ಲೈಕ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೋತೀರಲ್ಲ, ಅವಾಗ ನಾನು ಪಟ್ಟ ಅಂತ ವಿಡಿಯೋ ಹಾಕೋಕ್ಕೆ ನನಗೊಂದು ಇದಾಗತ್ತೆ. ಸರಿನಾ? ಓಕೆ, ಥ್ಯಾಂಕ್ ಯು, ಬಾಯ್.